ಹಲೋ ಎವ್ರಿವನ್, ವೆಲ್ಕಮ್ ಟು ಕ್ರಿಯೇಟಿವ್ ಐಎಎಸ್. ಇವತ್ತಿನ ವಿಡಿಯೋದಲ್ಲಿ ಐ ಇಲ್ಡಿಂಗ್ ಏರಿಯಾ ಆಗಿರುವಂತಹ ಪಂಪಾ ಅವಾರ್ಡ್ ಬಗ್ಗೆ ನೋಡ್ಕೊಳ್ಳೋಣ. ಎಸ್ಪೆಷಲಿ ಸ್ಟೇಟ್ ಎಕ್ಸಾಮ್ಗೆ ಕೆಎಎಸ್ ಆಗಿರಬಹುದು ಅಥವಾ PSI ಆಗಿರಬಹುದು ಅಥವಾ ಬೇರೆ ಸ್ಟೇಟ್ ಎಕ್ಸಾಮ್ಸ್ ಆಗಿರಬಹುದು, ಈವನ್ ಇನ್ ದ UPSC ಪಂಪಾ ಅವಾರ್ಡ್ ಬಗ್ಗೆ ಕೇಳುವಂತಹ ಚಾನ್ಸಸ್ ಇರುತ್ತೆ. ಎಸ್ಪೆಷಲಿ ಸ್ಟೇಟ್ ಅಲ್ಲಿ ಇದು ತುಂಬಾನೇ ಇಂಪಾರ್ಟೆಂಟ್ ಟಾಪಿಕ್ಸ್. ಇದರ ಬಗ್ಗೆ ಕ್ವಶನ್ಸ್ ನ ಕೇಳ್ತಾರೆ. ಇನ್ನು UPSC ಗೆ ನಾವು ಹೋದ್ರೆ, UPSC ಅಲ್ಲಿ ಜನರಲ್ ಸ್ಟಡೀಸ್ ಪೇಪರ್ 1 ಅಲ್ಲಿ ಇರುವಂತಹ ಆರ್ಟ್ ಅಂಡ್ ಕಲ್ಚರ್ ನ ಅಡಿಯಲ್ಲಿ ಈ ಒಂದು ಟಾಪಿಕ್ ಅನ್ನ ನೋಡಬಹುದಾಗುತ್ತೆ. ಅಂದ್ರೆ ಇದನ್ನ ಎಕ್ಸಾಂಪಲ್ ಆಗಿ ಯೂಸ್ ಮಾಡಬಹುದು. ಬಿಕಾಸ್ ಆರ್ಟ್ ಅಂಡ್ ಕಲ್ಚರ್ ಅಲ್ಲಿ ಅವಾರ್ಡ್ಸ್ ಇದೆಲ್ಲ, ಆ ಅವಾರ್ಡ್ಸ್ ನ ಟಾಪಿಕ್ ಅಂಡರ್ ಅಲ್ಲಿ ಪಂಪಾ ಪ್ರಶಸ್ತಿ ಅಥವಾ ಪಂಪಾ ಅವಾರ್ಡ್ ಬಗ್ಗೆ ಕ್ವಶನ್ ನ ಕೇಳ್ತಾರೆ. ಅಥವಾ ಇನ್ ಕೇಸ್ ಕೇಳಲಿಲ್ವಾ, ಎಕ್ಸಾಂಪಲ್ ಆಗಿ ನೀವು ಇದನ್ನ ಯೂಸ್ ಮಾಡಬಹುದಾಗುತ್ತೆ. ಯಾವ ರೀತಿಯಾದ ಎಕ್ಸಾಂಪಲ್ ಅಂತ ಹೇಳಿದ್ರೆ, ಸ್ಟೇಟ್ ವೈಸ್ ಯಾವ ರೀತಿ ಲಿಟ್ರೇಚರ್ ನ ಪ್ರಮೋಟ್ ಮಾಡೋದಕ್ಕೆ ಅವಾರ್ಡ್ ನ ಕೊಡ್ತಾರೆ ಅನ್ನೋದ್ರ ಮೇಲೆ ಕ್ವಶನ್ಸ್ ಗಳನ್ನ ಅಥವಾ ಎಕ್ಸಾಂಪಲ್ಸ್ ಗಳನ್ನ ಯೂಸ್ ಮಾಡಬಹುದು. ಇನ್ನು ಪಂಪ ಪ್ರಶಸ್ತಿ ಅಂತ ಅಂದ್ರೆ ಏನು? ಪಂಪ ಪ್ರಶಸ್ತಿ ಅನ್ನೋದು ಒಂದು ಪ್ರೆಸ್ಟಿಜಿಯಸ್ ಲಿಟರರಿ ಅವಾರ್ಡ್, ಅಂದ್ರೆ ಕೃತಿಗಳಿಗೆ ಕೊಡ್ತಿರುವಂತಹ ಅವಾರ್ಡ್ ಕರ್ನಾಟಕದಲ್ಲಿ. ಸೊ ಇದೊಂದು ಪ್ರೆಸ್ಟಿಜಿಯಸ್ ಅವಾರ್ಡ್. ಸೊ ಫಸ್ಟ್ ಯಾರಿಗೆ ಬಂದಿದೆ ಅಂತ ನಾವು ನೋಡೋದಕ್ಕಿಂತ ಮುಂಚೆ ಪಂಪಾ ಅವಾರ್ಡ್ ಅಂದ್ರೆ ಏನು, ಯಾವ ರೀತಿ ಪಂಪಾ ಅವಾರ್ಡ್ ಅನ್ನ ಪ್ರೊವೈಡ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನೋಡ್ಕೊಳ್ಳೋಣ. ಮೊದಲಿಗೆ ಪಂಪಾ ಅವಾರ್ಡ್ ಅನ್ನ 1987ರಲ್ಲಿ ಎಸ್ಟಾಬ್ಲಿಷ್ ಮಾಡಲಾಯಿತು. ಸೊ ಎಲ್ಲರಿಗೂ ಕೂಡ ಗೊತ್ತಿದೆ, ಪಂಪಾ ಅನ್ನೋರು ಆದಿಕವಿ ಪಂಪ, ಹಿಂದಿನ ಕಾಲದ ಕವಿ. ಅವರ ನೆನಪಿಗೋಸ್ಕರ ಈ ಅವಾರ್ಡ್ ಅನ್ನ ಕೊಡ್ತಿದ್ದಾರೆ. ಅಂಡ್ ಕರ್ನಾಟಕದಲ್ಲಿ ಯಾರು ಒಂದು ಲಿಟ್ರೇಚರ್ಗೆ ತುಂಬಾನೇ ಕಾಂಟ್ರಿಬ್ಯೂಷನ್ ಮಾಡಿರ್ತಾರೆ ಅಂತವರನ್ನ ರೆಕಗ್ನಿಷನ್ ಮಾಡ್ಬಿಟ್ಟು ಅವರಿಗೆ ಕೊಡ್ತಿರುವಂತಹ ಅವಾರ್ಡ್ ಪಂಪಾ ಅವಾರ್ಡ್. ಸೊ ಯಾರು ಪ್ರೊವೈಡ್ ಮಾಡ್ತಾರೆ ಅಂತ ಹೇಳಿದ್ರೆ, ಕರ್ನಾಟಕ ಗವರ್ಮೆಂಟ್ ಈ ಒಂದು ಪಂಪಾ ಅವಾರ್ಡ್ ಅನ್ನ ಕೊಡುತ್ತೆ ಅಂಡರ್ ದ ಡಿಪಾರ್ಟ್ಮೆಂಟ್ ಆಫ್ ಕಲ್ಚರ್. ಈ ಒಂದು ಡಿಪಾರ್ಟ್ಮೆಂಟ್ ಅಡಿಯಲ್ಲಿ ಪಂಪಾ ಅವಾರ್ಡ್ ಅನ್ನ ಕೊಡ್ಲಾಗತ್ತೆ. ಸೊ ಇದನ್ನ ಚೀಫ್ ಮಿನಿಸ್ಟರ್ ಯಾರಿಗೆ ಪಂಪಾ ಅವಾರ್ಡ್ ಬಂದಿರುತ್ತೆ ಅವರನ್ನ ರೆಕಗ್ನೈಸ್ ಮಾಡ್ಬಿಟ್ಟು ಚೀಫ್ ಮಿನಿಸ್ಟರ್ ಕಡೆಯಿಂದ ಅದನ್ನ ಕೊಡ್ತಾರೆ. ಬಟ್ ರೆಕಗ್ನೈಸ್ ಮಾಡಿ ಡೆವಲಪ್ ಮಾಡೋದು ಅಥವಾ ಅವ್ರಿಗೆ ಪ್ರೊವೈಡ್ ಮಾಡೋದು ಯಾರು? ಡಾಕ್ಯುಮೆಂಟ್ಸ್ ಗಳನ್ನ ಡಿಪಾರ್ಟ್ಮೆಂಟ್ ಆಫ್ ಕಲ್ಚರ್ ಅಂಡರ್ ಅಲ್ಲಿ ಈ ಒಂದು ಪಂಪಾ ಅವಾರ್ಡ್ ಅನ್ನ ನೋಡಬಹುದಾಗತ್ತೆ. ಎಕ್ಸಾಮ್ ಅಲ್ಲಿ ಯಾವ ಡಿಪಾರ್ಟ್ಮೆಂಟ್ ಪಂಪಾ ಅವಾರ್ಡ್ ಅನ್ನ ರೆಕಗ್ನೈಸ್ ಮಾಡತ್ತೆ ಅಂತ ಹೇಳಿ ಕೇಳ್ತಾರೆ. ಸೊ ಪಂಪಾ ಅವಾರ್ಡ್ ಅನ್ನ ರೆಕಗ್ನೈಸ್ ಮಾಡೋದು ಡಿಪಾರ್ಟ್ಮೆಂಟ್ ಆಫ್ ಕಲ್ಚರ್, ಕರ್ನಾಟಕ ಗವರ್ಮೆಂಟ್ ಇದನ್ನ ಪ್ರೊವೈಡ್ ಮಾಡುತ್ತೆ. ನಂತರ 1987ರಿಂದ ಇಲ್ಲಿಯ ತನಕ ಒಟ್ಟು 37 ಜನಕ್ಕೆ ಪಂಪಾ ಅವಾರ್ಡ್ ಅನ್ನ ಕೊಡ್ಲಾಗಿದೆ. ಸೊ ಈಗ ಯಾಕೆ ನ್ಯೂಸ್ ಅಲ್ಲಿದೆ ಅಂತ ಹೇಳಿದ್ರೆ, 2025-26ರ ಪಂಪಾ ಅವಾರ್ಡ್ ಅನ್ನ ಕೊಡ್ಲಾಗಿದೆ ದೇವನೂರು ಮಹದೇವಪ್ಪ ಅವರಿಗೆ. ದೇವನೂರು ಮಹದೇವಪ್ಪ ಅವರಿಗೆ 2025-26ರ ಪಂಪಾ ಅವಾರ್ಡ್ ಅನ್ನ ಕೊಡ್ಲಾಗಿದೆ. ಅದಕ್ಕೋಸ್ಕರ ನ್ಯೂಸ್ ಅಲ್ಲಿದೆ. ಎಕ್ಸಾಮ್ ಅಲ್ಲಿ ನ್ಯೂಸ್ ಅಲ್ಲಿ ಇರೋದ್ರಿಂದ ಕ್ವಶನ್ ಎಕ್ಸ್ಪೆಕ್ಟ್ ಮಾಡಬಹುದಾಗತ್ತೆ. ಅಂಡ್ ಎಕ್ಸಾಮ್ ಅಲ್ಲಿ ಮೊದಲಿಗೆ ಯಾರಿಗೆ ಪಂಪಾ ಪ್ರಶಸ್ತಿ ಸಿಕ್ತು ಅಂತ ಕೂಡ ಕೇಳ್ತಾರೆ. ಫಸ್ಟ್ ಪಂಪಾ ಪ್ರಶಸ್ತಿಯನ್ನ ವಿನ್ ಮಾಡಿದ್ ಯಾರು ಅಂತ ಹೇಳಿದ್ರೆ ಕುವೆಂಪು ಅವರು. ಕುವೆಂಪು ಅವರ ಕೃತಿ ಆಗಿರುವಂತಹ ರಾಮಾಯಣ ದರ್ಶನಂ. ಸೊ ಈ ರಾಮಾಯಣ ದರ್ಶನಂ ಅನ್ನುವಂತಹ ಕೃತಿಗೆ ಪಂಪಾ ಪ್ರಶಸ್ತಿಯನ್ನ ಕೊಡ್ಲಾಗತ್ತೆ. ಮುಂಚೆ ಹೇಗಿತ್ತು ಅಂತ ಹೇಳಿದ್ರೆ, ಒಂದು ಕೃತಿಗೆ ಪಂಪಾ ಅವಾರ್ಡ್ ಅನ್ನ ಕೊಡ್ತಾರೆ. ಬಟ್ ಈ ಪಂಪಾ ಅವಾರ್ಡ್ ಎವಾಲ್ವ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗತ್ತೆ. ಸೊ ಈಗ ಅವರ ವರ್ಕ್ ಮೇಲೆ, ಅಂದ್ರೆ ಅವರ ಲೈಫ್ ಟೈಮ್ ಅಚೀವ್ಮೆಂಟ್ ಲಿಟ್ರೇಚರ್ ಮೇಲೆ, ಒಬ್ಬ ಕವಿಯ ಲೈಫ್ ಟೈಮ್ ಅಚೀವ್ಮೆಂಟ್ ಹೇಗಿದೆ ಅನ್ನೋದನ್ನ ರೆಕಗ್ನೈಸ್ ಮಾಡ್ಬಿಟ್ಟು ಅವಾರ್ಡ್ ಅನ್ನ ಕೊಡ್ತಾರೆ. ವಿಚ್ ಇಸ್ ನಥಿಂಗ್ ಬಟ್ ಒಂದು ಕೃತಿಗೆ ಇದ್ದಂತಹ ಅವಾರ್ಡ್ ಅನ್ನ ಲೈಫ್ ಟೈಮ್ ಅಚೀವ್ಮೆಂಟ್ ಗೆ ತಗೊಂಡ್ಬರಲಾಗಿದೆ. 1996ರಿಂದ ಲೈಫ್ ಟೈಮ್ ಅಚೀವ್ಮೆಂಟ್ ನ ಕನ್ಸಿಡರ್ ಮಾಡ್ತಾ ಇದ್ದಾರೆ. ಸ್ಟೇಟ್ಮೆಂಟ್ ವೈಸ್ ಕ್ವಶನ್ಸ್ ಗಳು ಇತ್ತೀಚೆಗೆ ಅರೈಸ್ ಆಗ್ತಿರೋದ್ರಿಂದ ನಮ್ಗೆ ಫ್ಯಾಕ್ಚುಯಲ್ ಬೇಸಿಸ್ ಗಿಂತ ಈ ರೀತಿಯಾದಂತಹ ಸೆಂಟೆನ್ಸ್ ಗಳು ಇಂಪಾರ್ಟೆಂಟ್. ಸೊ ಮುಂಚೆ ಒಂದು ಕೃತಿಗೆ ಇರ್ತಿತ್ತು, ಈಗ ಅವರ ಲೈಫ್ ಟೈಮ್ ಅಚೀವ್ಮೆಂಟ್ ನ ಕನ್ಸಿಡರ್ ಮಾಡ್ಲಾಗ್ತಿದೆ. ನೆಕ್ಸ್ಟ್ 2015ರಲ್ಲಿ ಪಂಪಾ ಪ್ರಶಸ್ತಿಯನ್ನ ಕೊಡ್ತಾರೆ. ಯಾರಿಗೆ 2015ರಲ್ಲಿ ಪಂಪಾ ಪ್ರಶಸ್ತಿಯನ್ನ ಕೊಡ್ತಾರೆ ಅಂತ ಹೇಳಿದ್ರೆ, ಚಂದ್ರಶೇಖರ್ ಪಾಟೀಲ್ ಅವ್ರಿಗೆ ಕೊಡ್ತಾರೆ. ಸೊ ಚಂದ್ರಶೇಖರ್ ಪಾಟೀಲ್ ಅವ್ರಿಗೆ ಪಂಪಾ ಪ್ರಶಸ್ತಿ ಬಂದ ಮೇಲೆ
ಈ ಪಂಪ ಪ್ರಶಸ್ತಿಯನ್ನ ಅವರು ರಿಟರ್ನ್ ಮಾಡ್ತಾರೆ. ಎಕ್ಸಾಮ್ ಅಲ್ಲಿ ಯಾವ ಕವಿ ಪಂಪ ಪ್ರಶಸ್ತಿಯನ್ನ ವಾಪಸ್ ರಿಟರ್ನ್ ಮಾಡ್ತಾರೆ ಅಂತ ಕೇಳುವಂತಹ ಚಾನ್ಸಸ್ ಇರುತ್ತೆ. ಚಂದ್ರಶೇಖರ ಪಾಟೀಲ್ ಅವರು ಇದನ್ನ ರಿಟರ್ನ್ ಮಾಡ್ತಾರೆ. ಯಾಕೆ ರಿಟರ್ನ್ ಮಾಡ್ತಾರೆ ಅಂತ ಹೇಳಿದ್ರೆ ಎಂ ಕಲಬುರ್ಗಿ ಅವರ ಅಸಾಸಿನೇಷನ್ ನ ಪ್ರೊಟೆಸ್ಟ್ ಮಾಡೋದಕ್ಕೆ, ಅವರ ಅಂದ್ರೆ ಎಂ ಕಲಬುರ್ಗಿ ಅವರ ಹೆಗೆನೆಸ್ಟ್ ಪ್ರೊಸೆಷನ್ಸ್ ಅಂದ್ರೆ ಪ್ರೊಟೆಸ್ಟ್ ನ ಮಾಡ್ಲಿಕ್ಕೋಸ್ಕರ ಇದನ್ನ ರಿಟರ್ನ್ ಮಾಡ್ತಾರೆ. ಸೊ ಹಾಗಾಗಿ ಎಕ್ಸಾಮ್ ಅಲ್ಲಿ ಯಾರು ಅದನ್ನ ರಿಟರ್ನ್ ಮಾಡಿದ್ದಾರೆ ಅಂತ ಕೂಡ ಕೇಳ್ತಾರೆ. ಚಂದ್ರಶೇಖರ್ ಪಾಟೀಲ್ ಅವರು ಅದನ್ನ ರಿಟರ್ನ್ ಮಾಡ್ತಾರೆ. ಇವ್ರಿಗೂ ಕೂಡ ಲೈಫ್ ಟೈಮ್ ಅಚೀವ್ಮೆಂಟ್ ಗೆ ಪಂಪ ಪ್ರಶಸ್ತಿ ಸಿಕ್ಕಿರತ್ತೆ. ಸೊ ಏನೇನ್ ಗೊತ್ತಾಯ್ತು ಇವಾಗ? ಪಂಪ ಪ್ರಶಸ್ತಿ ಯಾವ ಡಿಪಾರ್ಟ್ಮೆಂಟ್ ಅಂಡರ್ ಅಲ್ಲಿ ಕೊಡ್ತಾರೆ, ಯಾರು ಪ್ರೊವೈಡ್ ಮಾಡ್ತಾರೆ, ಅಂದ್ರೆ ಯಾರು ಅದನ್ನ ಹಾನರ್ ಮಾಡ್ತಾರೆ. ನೆಕ್ಸ್ಟ್ ಮೊದ್ಲಿಗೆ ಯಾರಿಗ್ ಸಿಕ್ತು? ಕುವೆಂಪು ಅವ್ರಿಗೆ ಸಿಕ್ತು ರಾಮಾಯಣ ದರ್ಶನಂ ಅನ್ನುವಂತಹ ಕೃತಿಗೆ. ಈಗ ಯಾರಿಗ್ ಸಿಕ್ಕಿದೆ? ದೇವನೂರು ಮಹದೇವಪ್ಪ ಅವರಿಗೆ ಸಿಕ್ಕಿದೆ. ಬಟ್ ಎಕ್ಸಾಮ್ ಅಲ್ಲಿ ಇಷ್ಟೇ ಕೇಳ್ತಾರ? ಇಲ್ಲ. 2025ರಲ್ಲಿ ಅಂದ್ರೆ 2024-25ರಲ್ಲಿ ಯಾರಿಗೆ ಸಿಕ್ಕಿದೆ ಅಂತ ಕೂಡ ಕೇಳ್ತಾರೆ. 2024-25ರಲ್ಲಿ BA ವಿವೇಕ್ ರಾಯ್ ಅವ್ರಿಗೆ ಸಿಗುತ್ತೆ. BA ವಿವೇಕ್ ರಾಯ್ ಅವ್ರಿಗೆ ಸಿಗತ್ತೆ. ಸೊ BA ವಿವೇಕ್ ರಾಯ್ ಅವ್ರು ಆದ್ಮೇಲೆ 2023ರಲ್ಲಿ ಅಂದ್ರೆ 2023-24ರಲ್ಲಿ ನಾಡೋಜ ಡಿಸೋಜ ಅವ್ರಿಗೆ ಸಿಗತ್ತೆ. ಸೊ ನಮ್ಗೆ ಕ್ರೊನಾಲಜಿ ಅನ್ನಾದ್ರೂ ಕೇಳಬಹುದು, ಅಥವಾ ಯಾವ ಪೀರಿಯಡ್ ಅಲ್ಲಿ ಯಾರಿಗ್ ಸಿಕ್ಕಿದ್ರು ಅಂತನಾದ್ರೂ ಯಾರಿಗ್ ಸಿಕ್ಕಿದೆ ಅಂತನಾದ್ರೂ ಕೇಳ್ಬಹುದು. ಸೊ ಲಾಸ್ಟ್ 3 ಇಯರ್ಸ್ ಅನ್ನ ನೆನ್ಪಿಡ್ಕೋಬೇಕಾಗುತ್ತೆ. ದೇವನೂರು ಮಹದೇವಪ್ಪ ಅವರು ಅವರಾದ್ಮೇಲೆ ಸಿಕ್ಕಿದ್ದು BA ವಿವೇಕ್ ರಾಯ್ ಅವ್ರಿಗೆ, ನಂತರ ನಾಡೋಜ ಡಿಸೋಜ ಅವ್ರಿಗೆ ಇದು ಸಿಗತ್ತೆ. 2022ರಲ್ಲಿ ಬಾಬು ಕೃಷ್ಣಮೂರ್ತಿ ಅವ್ರಿಗೆ ಸಿಗುತ್ತೆ. 2021ರಲ್ಲಿ SR ರಾಮಸ್ವಾಮಿ ಅವ್ರಿಗೆ ಸಿಗುತ್ತೆ. ನೆಕ್ಸ್ಟ್ ಈ ಅವಾರ್ಡ್ ಅಲ್ಲಿ ಪಂಪ ಪ್ರಶಸ್ತಿಯಲ್ಲಿ ಏನೆಲ್ಲ ಕಾಂಪೊನೆಂಟ್ಸ್ ಇರುತ್ತೆ ಅಂತ ಹೇಳ್ಬಿಟ್ಟು ನೋಡೋಣ. ಸೊ ಯಾವ್ದೆಲ್ಲ ಕಾಂಪೊನೆಂಟ್ಸ್ ಇದ್ರಲ್ಲಿ ಇರುತ್ತೆ ಅಂತ ಹೇಳಿದ್ರೆ, ಫಲಕ ಇರುತ್ತೆ, ಅವಾರ್ಡ್ ನ ಕೊಡ್ಬೇಕಾದ್ರೆ ಒಂದು ಫಲಕ ಇರುತ್ತೆ, ಶಾಲ್ ಕೊಡ್ತಾರೆ, ಗಾರ್ಲ್ಯಾಂಡ್ ಅಂದ್ರೆ ಅವ್ರಿಗೆ ಹಾರವನ್ನ ಕೊಡ್ಲಾಗುತ್ತೆ, ಮತ್ತೆ ಕ್ಯಾಶ್ ಪ್ರೈಸ್ ಕೂಡ ಇರುತ್ತೆ. ಕ್ಯಾಶ್ ಪ್ರೈಸ್ ಬಂದ್ಬಿಟ್ಟು 5 ಲಕ್ಷ. ಎಕ್ಸಾಮ್ ಅಲ್ಲಿ ಇದನ್ನು ಕೇಳ್ತಾರೆ, ಎಷ್ಟು ಕ್ಯಾಶ್ ಪ್ರೈಸ್ ಮತ್ತೆ ಯಾವ್ದೆಲ್ಲ ಕಾಂಪೊನೆಂಟ್ಸ್ ಇನ್ಕ್ಲೂಡ್ ಆಗುತ್ತೆ ಅವಾರ್ಡ್ ಅನ್ನ ಕೊಡುವಾಗ ಅಂತ. ಬಟ್ ಈ 5 ಲಕ್ಷ ಮುಂಚೆಯಿಂದನೂ 5 ಲಕ್ಷನೇ ಅಲ್ಲ. ಮುಂಚೆ 1 ಲಕ್ಷ ಇತ್ತು. ಅಂದ್ರೆ 1987ರಿಂದ 2007ರ ತನಕ 1 ಲಕ್ಷವನ್ನ ಕೊಡ್ತಾ ಇದ್ರು. ಯಾರು ವಿನ್ ಆಗ್ತಾರೆ, ಪಂಪ ಅವಾರ್ಡ್ ಯಾರಿಗೆ ಕೊಡ್ತಾರೆ ಅವ್ರಿಗೆ. ನಂತರ 2008ರ ಟೈಮ್ಗೆ 3 ಲಕ್ಷವನ್ನ ಇನ್ಕ್ರೀಸ್ ಮಾಡ್ತಾರೆ. ಅಟ್ ಪ್ರೆಸೆಂಟ್ 5 ಲ್ಯಾಕಿಗೆ ತಂದು ನಿಲ್ಲಿಸಿದ್ದಾರೆ. ಸೊ ಈಗ 5 ಲಕ್ಷ ಕ್ಯಾಶ್ ಪ್ರೈಸ್ ಅನ್ನ ಕೊಡ್ಲಾಗತ್ತೆ. ಚೀಫ್ ಮಿನಿಸ್ಟರ್ ಈ ಅವಾರ್ಡ್ ಅನ್ನ ಕೊಡ್ತಾರೆ. ಸೊ ಇದಿಷ್ಟು ಪಂಪ ಅವಾರ್ಡಿನ ಬಗ್ಗೆ. ನೆಕ್ಸ್ಟ್ ಪಂಪ ಅವಾರ್ಡ್ ಆದ್ಮೇಲೆ ಈಗ ಬಸವ ಪುರಸ್ಕಾರ ಅಥವಾ ಬಸವ ಅವಾರ್ಡ್ ಬಗ್ಗೆ ನೋಡ್ಕೊಳ್ಳೋಣ. ಬಸವ ಪುರಸ್ಕಾರ ಇದನ್ನ ಕೂಡ ಗವರ್ಮೆಂಟ್ ಆಫ್ ಕರ್ನಾಟಕ ಕಡೆಯಿಂದ ಸೋಷಿಯಲಿ ಯಾರೆಲ್ಲ ಕಾಂಟ್ರಿಬ್ಯೂಷನ್ ಮಾಡ್ತಾರೆ ಅವರಿಗೆ ಬಸವಣ್ಣ ಅವರ ನೆನಪಿಗೋಸ್ಕರ ಕೊಡ್ಲಾಗತ್ತೆ. ಬಸವ ಪುರಸ್ಕಾರ ಇದನ್ನ ಗವರ್ಮೆಂಟ್ ಆಫ್ ಕರ್ನಾಟಕ ಕಡೆಯಿಂದ ಸೋಷಿಯಲ್ ಜಸ್ಟಿಸ್, ಹಾರ್ಮೋನಿ ಮತ್ತೆ ರಿಫಾರ್ಮ್ ಈ ರೀತಿಯಾದಂತಹ ಏರಿಯಾಸ್ ಮೇಲೆ ಯಾರು ಕಾಂಟ್ರಿಬ್ಯೂಷನ್ ಮಾಡಿರ್ತಾರೆ ಅವರನ್ನ ರೆಕಗ್ನೈಸ್ ಮಾಡ್ಬಿಟ್ಟು ಬಸವ ಪುರಸ್ಕಾರ ಅನ್ನುವಂತಹ ಅವಾರ್ಡ್ ಅನ್ನ ಕೊಡ್ಲಾಗತ್ತೆ. ಈ ರೀತಿಯಾದಂತಹ ಏರಿಯಾಸ್ ಅಲ್ಲಿ ಕಾಂಟ್ರಿಬ್ಯೂಷನ್ ಮಾಡ್ತಿರೋರು ಬಸವಣ್ಣ ಅವರಿಂದ ಇನ್ಸ್ಪಿರೇಷನ್ ಪಡ್ಕೊಂಡಿರ್ತಾರೆ. ಬಸವಣ್ಣ ಅವರು ಲಿಂಗಾಯತ ಸಮುದಾಯದ ಫೌಂಡರು ಮತ್ತೆ ಅನುಭವ ಮಂಟಪವನ್ನ ಕೂಡ ತಂದವರು ಬಸವಣ್ಣನವರು. ಸೊ ಇವರು ಫೇಮಸ್ ಫಿಲಾಸಫರ್ ಹಾಗೆಯೇ ಸೋಷಿಯಲ್ ರಿಫಾರ್ಮರ್. ಇವರಿಂದ ಇನ್ಸ್ಪಿರೇಷನ್ ತಗೊಂಡ್ಬಿಟ್ಟು ಯಾರು ಸೋಷಿಯಲ್ ಜಸ್ಟಿಸ್, ಇಕ್ವಾಲಿಟಿ ಹಾಗೆಯೇ ಹಾರ್ಮೋನಿ ರಿಲೇಟೆಡ್ ಇನಿಷಿಯೇಟಿವ್ಸ್ ನ ತಗೊಂಡಿರ್ತಾರೆ. ಅಂತವರನ್ನ ರೆಕಗ್ನೈಸ್ ಮಾಡ್ಬಿಟ್ಟು ಅವಾರ್ಡ್ ಅನ್ನ ಕೊಡ್ಲಾಗತ್ತೆ. ಸೊ ಪರ್ಟಿಕ್ಯುಲರ್ಲಿ ಯಾವ್ಯಾವ ಫೀಲ್ಡ್ ಗೆ ಈ ಅವಾರ್ಡ್ ಅನ್ನ ಕೊಡ್ಲಾಗತ್ತೆ ಅಂತ ಹೇಳಿದ್ರೆ, ಸೋಷಿಯಲ್ ರಿಫಾರ್ಮ್, ಯಾರು ಸೋಷಿಯಲ್ ರಿಫಾರ್ಮ್ ನ ಮಾಡ್ತಾರೆ ಅಂಥವ್ರಿಗೆ. ಲಿಟ್ರೇಚರ್, ಯಾರ ಲಿಟ್ರೇಚರ್ ಸೋಷಿಯಲ್ ರಿಫಾರ್ಮ್ ನ ಮಾಡತ್ತೆ ಅದಕ್ಕೆ. ಹಾಗೆಯೇ ಆರ್ಟ್ ಮತ್ತೆ ಸ್ಪಿರಿಚುವಲ್ ಹಾರ್ಮೋನಿ ರಿಲೇಟೆಡ್. ಸ್ಪಿರಿಚುವಲ್ ಹಾರ್ಮೋನಿ ರಿಲೇಟೆಡ್ ಈ ಒಂದು ರೆಕಗ್ನಿಷನ್ ಮಾಡ್ಬಿಟ್ಟು ಬಸವ ಪುರಸ್ಕಾರವನ್ನ ಕೊಡ್ಲಾಗತ್ತೆ. ನೆಕ್ಸ್ಟ್ ಮೊದಲ ಬಾರಿ ಬಸವಣ್ಣ ಅಂದ್ರೆ ಬಸವ ಪುರಸ್ಕಾರ ಅವಾರ್ಡ್ ಅನ್ನ ತಗೊಂಡ್ಬಂದಿದ್ದು 2000 ಇಸ್ವಿಯಲ್ಲಿ. 2000 ಇಸ್ವಿಯಿಂದ ಇಲ್ಲಿಯ ತನಕ ಬಸವ ಪುರಸ್ಕಾರ ಅವಾರ್ಡ್ ಅನ್ನ ಕೊಡ್ತಾನೆ ಬಂದಿದ್ದಾರೆ. 2026ರಲ್ಲಿ ಯಾರಿಗ್ ಸಿಕ್ಕಿದೆ ಅಂತ ಹೇಳಿದ್ರೆ, ಸಿದ್ದರಾಮ ಶರಣ ಅವರಿಗೆ ಬಸವ ಪುರಸ್ಕಾರ ಅವಾರ್ಡ್ ಸಿಕ್ಕಿದೆ. ಯಾತಕ್ಕೋಸ್ಕರ ಇವರಿಗೆ ಸಿಕ್ತು ಅಂತ ಹೇಳಿದ್ರೆ, ಅವರ ಸಾಲಿಡ್ ಸರ್ವಿಸು ಮತ್ತೆ
ಹ್ಯುಮ್ಯಾನಿಟಿಗೋಸ್ಕರ ಮತ್ತೆ ಸಿಂಪಲ್ ಲಿವಿಂಗ್ಗೋಸ್ಕರ ಸಿದ್ದರಾಮ ಶರಣ ಅವರಿಗೆ ಈ ಒಂದು ಅವಾರ್ಡ್ ಸಿಕ್ಕಿದೆ, ಬೀದರ್ ಡಿಸ್ಟಿಕ್ ಅವರು ಇವರು. ನಂತರ ಸಿದ್ದರಾಮ ಶರಣ ಅವ್ರ ಬಗ್ಗೆ ಕೂಡ ಕ್ವಶನ್ ನ ಕೇಳುವಂತಹ ಚಾನ್ಸಸ್ ಇರುತ್ತೆ. ಇವರ ಇಂಪಾರ್ಟೆಂಟ್ ಕೃತಿಗಳು ಯಾವುದು ಅಂತ ಹೇಳಿದ್ರೆ ವಚನ ಲಿಟ್ರೇಚರ್ ಮತ್ತೆ ಫಿಲಾಸಫಿಗೋಸ್ಕರ ಲಿಟ್ರೇಚರ್ ನ ಬರೆದಿದ್ದಾರೆ. ದಟ್ ಇನ್ಕ್ಲೂಡ್ ವಚನ ತತ್ವಶಾಸ್ತ್ರ, ಭಗವಾನ್ ಬುದ್ಧ ಹಾಗೂ ಬೆಳಕಿನ ಬೆಳಕು. ಈ ರೀತಿಯಾದಂತಹ 3 ಇಂಪಾರ್ಟೆಂಟ್ ಕೃತಿಗಳನ್ನ ಸಿದ್ದರಾಮ ಶರಣ ಅವರು ಬರೆದಿರೋದನ್ನ ನೋಡಬಹುದಾಗುತ್ತೆ. ನೆಕ್ಸ್ಟ್ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಆಗಿ ಯಾರಿಗೆ ಮೊದಲ ಅವಾರ್ಡ್ ಸಿಕ್ತು, ಬಸವ ಪುರಸ್ಕಾರದ ಮೊದಲ ಅವಾರ್ಡ್ ಯಾರಿಗ್ ಸಿಕ್ತು ಅಂತ ಕೇಳ್ತಾರೆ. 2000 ಇಸ್ವಿಯಲ್ಲಿ ಮೊದಲ ಅವಾರ್ಡ್ ಬಂದ್ಬಿಟ್ಟು ಸರಸ್ವತಿ ಗುರು ಅವ್ರಿಗೆ ಸಿಗುತ್ತೆ, ಬಿಕಾಸ್ ಆಫ್ ದ ಸೋಷಿಯಲ್ ವರ್ಕ್. ಅಂಡ್ ಆಲ್ಸೋ ಇವರು ಏಥಿಸ್ಟ್ ಸೆಂಟರ್ ನ ಕೋ ಫೌಂಡರ್ ಕೂಡ ಆಗಿದ್ರು. ನೆಕ್ಸ್ಟ್ 2019ರಲ್ಲಿ ಚಂದ್ರಶೇಖರ ಪಾಟೀಲ್ ಅವ್ರಿಗೆ, ಇವರು ರೈಟರು, ಇವ್ರಿಗೂ ಕೂಡ ಬಸವ ಪುರಸ್ಕಾರ ಅವಾರ್ಡ್ ಸಿಗುತ್ತೆ. 2021ರಲ್ಲಿ ಬಸವಲಿಂಗ ಪಟ್ಟದ ದೇವರು, ಇವರಿಗೂ ಕೂಡ ಬಸವ ಪುರಸ್ಕಾರ ಅವಾರ್ಡ್ ಸಿಗುತ್ತೆ. 2022ರಲ್ಲಿ NG ಮಹದೇವಪ್ಪ ಅವರು ಪ್ರೊಫೆಸರ್, ಇವರಿಗೂ ಕೂಡ ಅವಾರ್ಡ್ ಸಿಗುತ್ತೆ. 2023ರಲ್ಲಿ ಸ್ಕಾಲರ್ ಆಕ್ಟಿವಿಸ್ಟ್ ಆನಂದ್ ಅವರು, ಅವರಿಗೂ ಕೂಡ ಬಸವ ಪುರಸ್ಕಾರ ಅವಾರ್ಡ್ ಸಿಗುತ್ತೆ. ನಮ್ಗೆ 2023ರಲ್ಲಿ ಸಿಕ್ಕಂತಹ ಆನಂದ್ ಇವ್ರ ಇಂಪಾರ್ಟೆಂಟ್. 2022ರಲ್ಲಿ ಸಿಕ್ಕಂತಹ ಮಹದೇವಪ್ಪ ಅವರು, ಬಿಕಾಸ್ ಎಕ್ಸಾಮ್ ಅಲ್ಲಿ ಲಾಸ್ಟ್ ಯಾರ್ಯಾರಿಗೆ ಸಿಕ್ತು ಮತ್ತೆ ಫಸ್ಟ್ ಯಾರ್ಯಾರಿಗೆ ಸಿಕ್ಕಿದೆ ಅಂತ ಕೇಳ್ತಾರೆ. ಸೊ ಇದೆರಡು ಕೂಡ ಇಂಪಾರ್ಟೆಂಟ್. ಸೊ ಇದಿಷ್ಟು ಬಸವ ಅವಾರ್ಡ್ ಮತ್ತೆ ಪಂಪ ಅವಾರ್ಡ್ ನ ಬಗ್ಗೆ. ಬಸವ ಅವಾರ್ಡ್ ಅಲ್ಲಿ 10 ಲಕ್ಷ ಕ್ಯಾಶ್ ಪ್ರೈಸ್ ನ ಕೊಡ್ಲಾಗತ್ತೆ, ಜೊತೆಗೆ ಮೂಮೆಂಟೋ ಇರುತ್ತೆ. ಅಂದ್ರೆ ಅವಾರ್ಡಿನ ಕಾಂಪೋನೆಂಟ್ಸ್ ಏನು ಅಂತ ಹೇಳಿದ್ರೆ 10 ಲಕ್ಷ ಕ್ಯಾಶ್ ಪ್ರೈಸ್ ಮತ್ತೆ ಮೊಮೆಂಟೋ, ಇದಿಷ್ಟು ಇನ್ಕ್ಲೂಡ್ ಆಗಿರುತ್ತೆ ಅವಾರ್ಡ್ ಅಲ್ಲಿ. ಅದೇ ಪಂಪ ಅವಾರ್ಡ್ ಅಲ್ಲಿ 5 ಲಕ್ಷ ಕ್ಯಾಶ್ ಪ್ರೈಸ್, ಬಸವ ಅವಾರ್ಡ್ ಅಲ್ಲಿ 10 ಲಕ್ಷ ಕ್ಯಾಶ್ ಪ್ರೈಸ್. ಇದನ್ನು ಕೂಡ ಡಿಪಾರ್ಟ್ಮೆಂಟ್ ಆಫ್ ಕಲ್ಚರ್ ಅಂಡರ್ ಅಲ್ಲೇನೆ ಕೊಡ್ತಾರೆ. ಅಪಾರ್ಟ್ ಫ್ರಮ್ ದಿಸ್, ಕರ್ನಾಟಕದಲ್ಲಿ ಬೇರೆ ಬೇರೆ ಪರ್ಸನ್ಸ್ ಗಳಿಗೆ ಬೇರೆ ಬೇರೆ ಅವಾರ್ಡ್ ಬಂದಿದೆ ಕನ್ನಡ ಸಂಸ್ಕೃತಿ ಇಲಾಖೆ ಕಡೆಯಿಂದ. ಸೊ ಅದನ್ನ ನ್ಯೂಸ್ ಪೇಪರ್ ಅಲ್ಲಿ ಇರೋದ್ರಿಂದ ಪರ್ಸನಾಲಿಟೀಸ್ ಇನ್ ನ್ಯೂಸ್ ಅಥವಾ ಅವಾರ್ಡ್ಸ್ ಇನ್ ನ್ಯೂಸ್ ಅನ್ನುವಂತಹ ಕಾನ್ಸೆಪ್ಟ್ ಅಂಡರ್ ಅಲ್ಲಿ ಇದು ತುಂಬಾನೇ ಮುಖ್ಯ ಪಾತ್ರವನ್ನ ವಹಿಸುತ್ತೆ. ಸೊ ಯಾರ್ಯಾರಿಗೆ ಯಾವ್ಯಾವ ಗ್ರೂಪ್ ಅಲ್ಲಿ ಸಿಕ್ಕಿದೆ ಅವಾರ್ಡ್ ಅಂತ ನೋಡ್ಕೊಳ್ಳೋಣ. ಭಗವಾನ್ ನ್ಯಾಷನಲ್ ಪೀಸ್ ಅವಾರ್ಡ್. ಭಗವಾನ್ ನ್ಯಾಷನಲ್ ಪೀಸ್ ಅವಾರ್ಡ್ ಬಂದ್ಬಿಟ್ಟು ಜೈನ್ ಮಠದ, ಅಂದ್ರೆ ಕಂಬದಹಳ್ಳಿಯಲ್ಲಿರುವಂತಹ ಜೈನ್ ಮಠದ ಭಟ್ಟಾರಕ ಸ್ವಾಮಿ ಅವರಿಗೆ ಸಿಕ್ಕಿದೆ. ನಾಟ್ಯರಾಣಿ ಶಾಕುಂತಲಾ ಅವಾರ್ಡ್ ಬಂದ್ಬಿಟ್ಟು ಪ್ರತಿಭಾ ಪ್ರಹ್ಲಾದ ಅವರಿಗೆ ಸಿಕ್ಕಿದೆ. ನಂತರ ಕುಮಾರವ್ಯಾಸ ಅವಾರ್ಡ್ ಬಂದ್ಬಿಟ್ಟು ಕಲ್ಲಿನಾಥ ಶಾಸ್ತ್ರಿ ಅವರಿಗೆ ಸಿಕ್ಕಿದೆ. ನೆಕ್ಸ್ಟ್ ಕಾಯಕಯೋಗಿ ಸಿದ್ದರಾಮೇಶ್ವರ ಅವಾರ್ಡ್ ಬಂದ್ಬಿಟ್ಟು ST ಸಿದ್ದರಾಮಯ್ಯ ಅವರಿಗೆ ಸಿಕ್ಕಿದೆ. ನಂತರ ಅಕ್ಕ ಮಹಾದೇವಿ ಅವಾರ್ಡ್ ಬಂದ್ಬಿಟ್ಟು K ನೀಲಾ ಅವರಿಗೆ ಸಿಕ್ಕಿದೆ. ನೆಕ್ಸ್ಟ್ ಸಂಗೊಳ್ಳಿ ರಾಯಣ್ಣ ಅವಾರ್ಡ್ ಬಂದ್ಬಿಟ್ಟು ಸಿದ್ದನಗೌಡ ಪಾಟೀಲ್ ಅವರಿಗೆ ಸಿಕ್ಕಿದೆ. ಸಂಗೊಳ್ಳಿ ರಾಯಣ್ಣ ಅವಾರ್ಡ್ ಸಿಕ್ಕಿದೆ. ನಂತರ ಜನಪದ ಅವಾರ್ಡ್ ಯಾರಿಗೆ ಸಿಕ್ಕಿದೆ ಅಂತ ಹೇಳಿದ್ರೆ, ಜನಪದದಲ್ಲಿ ಫೇಮಸ್ ಆಗಿರುವಂತಹ ಮಹದೇವರಯ್ಯ ಮತ್ತೆ ಲಕ್ಷ್ಮಣ ಅವರಿಗೆ ಜನಪದ ಅವಾರ್ಡ್ ಸಿಕ್ಕಿದೆ. ಜನಪದ ಶ್ರೀ ಅವಾರ್ಡ್ ಅಂತಾನೆ ಕರಿತೀವಿ ಇದನ್ನ. ನೆಕ್ಸ್ಟ್ ವರ್ಣಶಿಲ್ಪಿ ವೆಂಕಟಪ್ಪ ಅವಾರ್ಡ್ ಅನ್ನ ಹರಿರಾಮ್ ಅವ್ರಿಗೆ ಕೊಡಲಾಗಿದೆ. ಈ ಒಂದು ವರ್ಣಶಿಲ್ಪಿ ಅವಾರ್ಡ್ ಅನ್ನ ಕೊಡಲಾಗಿದೆ. ನೆಕ್ಸ್ಟ್ ಜಕಣಚಾರಿ ಅವಾರ್ಡ್ ಅನ್ನ ಅಶೋಕ್ ಗುಡಿಗರ್ ಅವ್ರಿಗೆ ಕೊಟ್ಟಿದ್ದಾರೆ. ನಂತರ BV ಕಾರಂತ ಅವಾರ್ಡ್ ಅನ್ನ ಪ್ರಸನ್ನ ಅವ್ರಿಗೆ ಸಿಕ್ಕಿದೆ. ಹಾಗೆಯೇ ಗುಬ್ಬಿ ವೀರಣ್ಣ ಅವಾರ್ಡ್ ಬಂದ್ಬಿಟ್ಟು GV ಶಾರದಾ ಅವ್ರಿಗೆ ಸಿಕ್ಕಿದೆ. ದಾನ ಚಿಂತಾಮಣಿ ಅತ್ತಿಮಬ್ಬೆ ಅವಾರ್ಡ್ ಇದು ಸುಕನ್ಯಾ ಮಾರುತಿ ಅವರಿಗೆ ಸಿಕ್ಕಿದೆ. ಅದ್ರ ಜೊತೆಗೆ KG ಕುಂದನಗರ್ ಗಡಿನಾಡ ಸಾಹಿತ್ಯ ಅವಾರ್ಡ್ ಇದು ಬಂದ್ಬಿಟ್ಟು ಅಲ್ಲಬಕ್ಷ ಮೀರ ಸಾಹೇಬ್ ಮಿರಿಜ್ ಅವ್ರಿಗೆ ಸಿಕ್ಕಿದೆ. ಸೊ ಇದಿಷ್ಟು ಈಗ ಬಂದಿರುವಂತಹ ಅವಾರ್ಡ್ ನ ಲಿಸ್ಟ್ಗಳು. ಸೊ ಇದನ್ನ ಬಹಳ ಮಾಡ್ಲೇಬೇಕು, ಬಿಕಾಸ್ ಪರ್ಸನ್ಸ್ ಇನ್ ನ್ಯೂಸ್ ಅಂತ ಕೇಳಿದಾಗ ಅಥವಾ ಅವಾರ್ಡ್ ಇನ್ ನ್ಯೂಸ್ ಅಂತ ಕೇಳಿದಾಗ ಇದು ತುಂಬಾನೇ ಮುಖ್ಯ. ಎಕ್ಸಾಮ್ ಅಲ್ಲಿ ಡೈರೆಕ್ಟ್ ಆಗಿ ಕೇಳುವಂತಹ ಚಾನ್ಸಸ್ ಇರತ್ತೆ.
ಹಾಗೆಯೇ ಪ್ರತಿಯೊಂದು ಸ್ಟೇಟ್ಮೆಂಟ್ಸ್ ಗಳು ಎಕ್ಸ್ಪ್ಲನೇಷನ್ ಅಲ್ಲಿ ನಾವು ನೋಡಿದಂತಹ ಪ್ರತಿಯೊಂದು ಸ್ಟೇಟ್ಮೆಂಟ್ಸ್ ಗಳು ಕೂಡ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಆಗಿ ಇಂಪಾರ್ಟೆಂಟ್ ಅಂಡ್ ಒಂದೊಂದು ಸ್ಟೇಟ್ಮೆಂಟ್ ಅಲ್ಲೂ ಕೂಡ ಎಕ್ಸಾಮ್ ಅಲ್ಲಿ ಹೇಗೆ ಕ್ವಶನ್ ಅರೈಸ್ ಆಗುತ್ತೆ ಅಂತ ನಾನು ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಅದೇ ತರ ಓದ್ಕೊಂಡ್ರೆ ನಿಮ್ಗೆ ಈ ಒಂದು ಕಾನ್ಸೆಪ್ಟ್ ಕಷ್ಟ ಅನ್ಸಲ್ಲ. ನೆಕ್ಸ್ಟ್ ಆದಿಕವಿ ಪಂಪ ಮತ್ತೆ ಬಸವಣ್ಣ ಅವರ ಬಗ್ಗೆ ನೋಡೋಣ. ಆದಿಕವಿ ಪಂಪ ಇವರು ಫಸ್ಟ್ ಪೊಯೆಟ್, ಅದಕ್ಕೋಸ್ಕರನೇ ಕನ್ನಡದ ಮೊದಲ ಕವಿ ಆಗಿರೋದ್ರಿಂದ ಇವರನ್ನ ಆದಿಕವಿ ಪಂಪ ಅಂತ ಹೇಳಿ ಕರೀತಾರೆ. ಇವರ 2 ಲಿಟರರಿ ವರ್ಕ್ ಗಳು ತುಂಬಾನೇ ಇಂಪಾರ್ಟೆಂಟ್. ಒಂದು ಆದಿಪುರಾಣ ಮತ್ತೆ ಇನ್ನೊಂದು ವಿಕ್ರಮಾರ್ಜುನ ವಿಜಯ. ವಿಕ್ರಮಾರ್ಜುನ ವಿಜಯವನ್ನ ನಾವು ಪಂಪ ಭಾರತ ಅಂತ ಕೂಡ ಕರಿತೀವಿ. ಎಸ್ಪೆಷಲಿ ಈ ಕ್ವಶನ್ ನ ನೀವು ಪೇಪರ್ ಬಿ ಅಂದ್ರೆ ಪೇಪರ್ 2 ಬರುತ್ತಲ್ಲ, ಕನ್ನಡ ಗ್ರಾಮರ್ ಇಂಗ್ಲಿಷ್ ಬರುತ್ತಲ್ಲ, ಅದ್ರಲ್ಲಿ ಈ ಕ್ವಶನ್ಸ್ ಗಳನ್ನ ಕೇಳುವಂತಹ ಚಾನ್ಸಸ್ ಇರುತ್ತೆ. ಚಂಪು ಕಾವ್ಯದ ಕೃತಿಯಲ್ಲಿ ಬರ್ದಿದ್ದಾರೆ. ಇನ್ನ ಬಸವಣ್ಣ ಅವ್ರ ಬಗ್ಗೆ ನಾನು ಆಲ್ರೆಡಿ ಹೇಳಿದೆ, ಭಕ್ತಿ ಮೂವ್ಮೆಂಟ್, ಸೋಷಿಯಲ್ ರಿಫಾರ್ಮರ್ ಅಂಡ್ ಆಲ್ಸೋ ಅನುಭವ ಮಂಟಪವನ್ನ ಸ್ಥಾಪಿಸಿದಂತಹ ಮೇಜರ್ ಸ್ಪಿರಿಚುವಲ್ ಸೋಷಿಯಲ್ ರಿಫಾರ್ಮರ್ ಬಸವಣ್ಣ ಅವರು. ನೆಕ್ಸ್ಟ್ ಎಕ್ಸಾಮ್ ಅಲ್ಲಿ MCQs ಅಲ್ಲಿ ಕೇಳಿದ್ರೆ ಯಾವ ರೀತಿ ಕ್ವಶನ್ಸ್ ಅರೈಸ್ ಆಗುತ್ತೆ. ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ರಿಗಾರ್ಡಿಂಗ್ ದ ಪಂಪ ಅವಾರ್ಡ್. ಫಸ್ಟ್ ಒನ್, ಇಟ್ ಇಸ್ ದ ಹೈಯೆಸ್ಟ್ ಲಿಟರರಿ ಆನರ್ awarded by the government of Karnataka. Second option, since its inception in 1987, it has exclusively honored lifetime achievement in Kannada literature. Actually ಇದು ರಾಂಗ್. ಸೊ ಅದಕ್ಕೋಸ್ಕರ ನಾನು ಇಲ್ಲಿ ಹೇಳ್ದೆ ಅಲ್ವಾ, 2000 ಇಸ್ವಿಯಿಂದ 1996ರಿಂದ ಚೇಂಜ್ ಆಯ್ತು. ಮುಂಚೆ ಬೆಸ್ಟ್ ವರ್ಕ್ ಗೆ ಸಿಕ್ತಿತ್ತು, ಅದಕ್ಕೋಸ್ಕರನೇ ಕುವೆಂಪು ಅವರಿಗೆ ಪಂಪ ಅವಾರ್ಡ್ ರಾಮಾಯಣ ದರ್ಶನಂ ಅನ್ನುವಂತಹ ಕೃತಿಗೆ ಬಂದಿತ್ತು. ಬಟ್ ಅದಾದ್ಮೇಲೆ ಲೈಫ್ ಟೈಮ್ ಅಚೀವ್ಮೆಂಟ್ ನ ಕನ್ಸಿಡರ್ ಮಾಡ್ಕೋತಾರೆ. ಸೊ ಪಂಪ ಅವಾರ್ಡ್ 1987ರಲ್ಲಿ ಎಸ್ಟಾಬ್ಲಿಷ್ ಆದ ನಂತರ ಸಿಂಗಲ್ ಕೃತಿಗೆ ಕೊಡ್ತಾ ಇದ್ರು. ಅದಾದ್ಮೇಲೆ ಲೈಫ್ ಟೈಮ್ ಅಚೀವ್ಮೆಂಟ್ ಗೆ ತರಲಾಗಿದೆ. ಸೊ ಸೆಕೆಂಡ್ ಆಪ್ಷನ್ ರಾಂಗ್. ಸೊ ಇಫ್ ವಿ ಎಲಿಮಿನೇಟ್ ದ ಸೆಕೆಂಡ್ ಆಪ್ಷನ್, ಆನ್ಸರ್ ಬಂದು 1 and 3 ಓನ್ಲಿ. ಥರ್ಡ್ ಆಪ್ಷನ್ ನ ನೋಡ್ಕೊಳ್ಳೋಣ. ದ ಫಸ್ಟ್ ರೆಸಿಪಿಯಂಟ್ ಆಫ್ ದಿಸ್ ಅವಾರ್ಡ್ ವಾಸ್ ದ ರಿನೌಂಡ್ ಪೊಯೆಟ್ ಕುವೆಂಪು. ಸೊ ಇದು ಕೂಡ ಸರಿಯಾದಂತಹ ಉತ್ತರ. ಸೊ ಈ ರೀತಿಯಾದಂತಹ ಕ್ವಶನ್ಸ್ ಗಳು ನಿಮ್ಗೆ ಎಕ್ಸಾಮ್ ಅಲ್ಲಿ ಅರೈಸ್ ಆಗುತ್ತೆ. ಫ್ಯಾಕ್ಚುಯಲ್ ಬೇಸಿಸ್ ಕ್ವಶನ್ ಈಗ ಆಲ್ರೆಡಿ ಚೇಂಜ್ ಆಗಿ ಸ್ಟೇಟ್ಮೆಂಟ್ ವೈಸ್ ಬೇಸಿಸ್ ಕೇಳ್ತಿರೋದ್ರಿಂದ ಯಾರಿಗೆ ಕೊಟ್ರು ಅನ್ನೋದಕ್ಕಿಂತ ಯಾಕೆ ಕೊಟ್ರು ಅಂಡ್ ಆಲ್ಸೋ ಅವರ ಬಗ್ಗೆ ಕೇಳುವಂತಹ ಚಾನ್ಸಸ್ ಇರುತ್ತೆ. ನೆಕ್ಸ್ಟ್ ಕ್ವಶನ್ ನೋಡ್ಕೊಳ್ಳೋಣ. ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು ಕನ್ಸಿಡರ್ ದ ಫಾಲೋಯಿಂಗ್ ಹಿಸ್ಟಾರಿಕಲ್ ಪೇರ್ಸ್ ರೆಪ್ರೆಸೆಂಟಿಂಗ್ ಫಿಗರ್ಸ್ ಹಾನರ್ಡ್ ಬೈ ಕರ್ನಾಟಕ ಸ್ಟೇಟ್ ಅವಾರ್ಡ್. ಫಸ್ಟ್ ಒನ್, ಆದಿಕವಿ ಪಂಪ, 10th century poet who pioneered the ಚಂಪು ಸ್ಟೈಲ್ ಇನ್ ಕನ್ನಡ ಲಿಟ್ರೇಚರ್. ಆಲ್ರೆಡಿ ಇದನ್ನ ನೋಡ್ಕೊಂಡ್ವಿ. ಸೊ ಇಲ್ಲಿ ಚಂಪು ಕಾವ್ಯ ಸ್ಟೈಲ್ ಅಲ್ಲಿ ಬರೀತಾರೆ ಅಂತ ಹೇಳಿ ನೋಡ್ಕೊಂಡ್ವಿ ಅಲ್ಲ. ಸೊ ಹಾಗಾಗಿ ಫಸ್ಟ್ ಸ್ಟೇಟ್ಮೆಂಟ್ ಕರೆಕ್ಟ್. ಸೆಕೆಂಡ್ ಸ್ಟೇಟ್ಮೆಂಟ್, ಲಾರ್ಡ್ ಬಸವಣ್ಣ, 12th century social reformer who established the ಅನುಭವ ಮಂಟಪ. ಇದು ಕೂಡ ಕರೆಕ್ಟ್. ಥರ್ಡ್ ಸ್ಟೇಟ್ಮೆಂಟ್, ಕುವೆಂಪು, renowned Hindi poet and first recipient of the Pampa Award, renowned Kannada poet who is the first recipient of the Pampa Award. So third option wrong. Answer bandu 1 and 2 only is the correct answer. So ಇದಿಷ್ಟು ಪಂಪ ಅವಾರ್ಡ್ ಮತ್ತೆ ಬಸವ ಅವಾರ್ಡ್ ಬಗ್ಗೆ, ಹಾಗೆಯೇ ಬೇರೆ ಬೇರೆಯವರಿಗೆ ಸಿಕ್ಕಿರುವಂತಹ ಕನ್ನಡ ಕಲ್ಚರ್ ಕಡೆಯಿಂದ, ಡಿಪಾರ್ಟ್ಮೆಂಟ್ ಆಫ್ ಕಲ್ಚರ್ ಕಡೆಯಿಂದ ಕೊಟ್ಟಿರುವಂತಹ ಅವಾರ್ಡೀಸ್ ಯಾರ್ಯಾರು ಅಂತ ಕೂಡ ನಮಗೆ ಗೊತ್ತಾಯ್ತು. ಸೊ ಇದೇ ರೀತಿಯಾದಂತಹ ಐಎಲ್ಟಿಂಗ್ ಏರಿಯಾಸ್ಗಾಗಿ ಕ್ರಿಯೇಟಿವ್ IAS ಅಂದ್ರೆ ನಮ್ಮ ಚಾನೆಲ್ ನ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.